ನಮಸ್ಕಾರ. ಇವತ್ತಿನ ವಿಡಿಯೋ ನನ್ನ ಪೋರ್ಟ್ಫೋಲಿಯೋದಲ್ಲಿ 1,09,000 ಲಾಭ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಪ್ರತಿದಿನ ನಮಗೆ ಬೇಕಾದಷ್ಟು ಇಮೇಲ್ಗಳು ಬರ್ತವೆ. ಅಲ್ಲದೆ ನಮ್ಮ ಯೂಟ್ಯೂಬ್ನ ಚಾಟ್ ಬಾಕ್ಸ್ ತೆಗೆದು ನೋಡಿ, ಎಷ್ಟು ಜನ ಅವರ ಸಕ್ಸಸ್ ಅನ್ನು ಶೇರ್ ಮಾಡ್ತಾ ಇರ್ತಾರೆ ಅಂತ. ಅದರಲ್ಲಿ ನಾವು ಕೆಲವು ಇಮೇಲ್ಗಳನ್ನು ಮೆಸೇಜ್ಗಳನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಹಾಕ್ತೇವೆ. ಯಾಕಂದ್ರೆ ಇದನ್ನು ಓದಿದ್ರೆ ನಿಮಗೂ ಒಂದಷ್ಟು ಮೋಟಿವೇಶನ್ ಆಗ್ಬೋದು, ನಾನು ಕೂಡ ದೀರ್ಘಕಾಲದ ಹೂಡಿಕೆಯನ್ನು ಪ್ರಾರಂಭ ಮಾಡಬೇಕು ಅಂತ. ಇವತ್ತು ಒಬ್ರು ಡಾಕ್ಟರ್ ಭರತ್ ಚಂದ್ರ ವರ್ಕ್ಶಾಪ್ ಗ್ರಾಜುಯೇಟ್ ಬರೆದಂತ ಒಂದು ಪತ್ರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಉದಾಹರಣೆಗೆ, ಹಾಯ್ ಸರ್, ಮೀ ಮೇ 2022 ಬ್ಯಾಚ್, 38 years age. This is my current portfolio after 1 year 1 month. I have 10 sector, 8 large, 2 mid cap. First year 35,000 I invested. Now 40,000 SCP ongoing. I never invested in stocks. I thought it is a gambling, and some videos I watched, they said the same. 2022 January, I watched your one video in YouTube explaining how to earn crore by investing 5,000 every month. That video changed my thoughts and mindset. I thank you for an inspirational video. I decided to be long-term investor, joined your course in May 2022. Rest is history. Best part of teaching was training based on example. My risk appetite was less, so I did FD in the beginning and later on started mutual fund. Now after your course, me 100% investing in stocks for long term. May I ask one doubt, sir? I have mutual fund portfolio around 20 lakhs. I got 10 to 12% returns in 7 years. How to invest this amount in stocks? If make SWP 50,000 or 1 lakh per month and invest in stock, is it good, and within what time I should shift all amounts to stocks? If you guide me, it will be great. I thank you, sir, once again. ನೋಡಿ, ಇವರ ಪೋರ್ಟ್ಫೋಲಿಯೋದಲ್ಲಿ 5,95,930 ಹಾಕಿದ್ದಕ್ಕೆ ಸದ್ಯದ ಮಟ್ಟಿಗೆ 7,05,365 ಇದೆ. ಅಂದ್ರೆ 1,09,435 ರೂಪಾಯಿ ಪ್ರಾಫಿಟ್, 18.36% ಪ್ರಾಫಿಟ್ ವರ್ಕೌಟ್ ಆಗಿದೆ. ನನಗೆ ಬಹಳ ಜನ ಏನ್ ಹೇಳ್ತಾರೆ ಅಂತಂದ್ರೆ, ನಾನು ಹಿಂದಿನ ದಿನಗಳಲ್ಲಿ ಇಂಟ್ರಾಡೇ ಮಾಡ್ತಿದ್ದೆ, 1,000 2,000 ಹೀಗೆ ಬರ್ತಾ ಇತ್ತು. ಕೆಲವೊಮ್ಮೆ ಬಹಳ ಲಾಸು ಆಗ್ತಾ ಇತ್ತು. ತಿಂಗಳ ಎಂಡಲ್ಲಿ ಲೆಕ್ಕ ಹಾಕಿದ್ರೆ ಒಂದು 5,000 ಬರ್ತಿರ್ಲಿಲ್ಲ. ಈಗ ನಿಮ್ಮ ಲಾಂಗ್ ಟರ್ಮ್ ತಗೊಂಡ್ಮೇಲೆ ನಂಗೆ ಅನ್ಸುತ್ತೆ, ಈ ಇಂಟ್ರಾಡೇ ಮಾಡಿಕೊಂಡು ಟೆನ್ಷನ್ ತಗೊಳ್ಳೋ ಬದಲು ಈ ಲಾಂಗ್ ಟರ್ಮ್ ನಲ್ಲಿ ಇಷ್ಟು ದುಡ್ಡು ಬಂದಿದೆ ಸದ್ಯಕ್ಕೆ, ಮುಂದೆ ಅದೇ ಚಕ್ರದ ಬಡ್ಡಿಯಲ್ಲಿ ಎಷ್ಟಾಗುತ್ತೆ ಅಂತ ಊಹೆ ಮಾಡಕ್ಕೂ ಆಗುದಿಲ್ಲ. ಆದ್ದರಿಂದ ನನ್ನ ಸಲಹೆ, ದೀರ್ಘಾವಧಿಯ ಹೂಡಿಕೆದಾರರು ಆಗುವುದನ್ನು ಕಲಿಯಿರಿ. ಮೊದಲಿಗೆ ನಾವು ಇವತ್ತು ಪತ್ರ ಬರೆದಂತಹ ನಮ್ಮ ಡಾಕ್ಟರ್ ಭರತ್ ಚಂದ್ರ ಗ್ರಾಜುಯೇಟಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಳ್ಳೆಯ ಡಿಸಿಪ್ಲಿನ್ ಅಪ್ರೋಚ್ ಇದೆ ಮತ್ತು ಬಹಳ ಯಶಸ್ಸನ್ನು ಕಂಡಿದ್ದಾರೆ. ನಾವು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇನೆ, ನಿಮಗೆ ಬಂದ ಪ್ರಾಫಿಟ್ ಸದ್ಯಕ್ಕೆ ಕೇವಲ ಸ್ಯಾಂಪಲ್. ಮುಂದೆ ಇನ್ನೂ ಬಹಳಷ್ಟು ದೊಡ್ಡ ಮೊತ್ತ ಬರಲಿಕ್ಕೆ ಬಾಕಿ ಇದೆ ಮತ್ತು ನಿಮ್ಮ ಮಕ್ಕಳ ಎಜುಕೇಶನ್ ಮತ್ತು ಮದುವೆನ 100% ಈ ರೀತಿ ಇನ್ವೆಸ್ಟ್ ಮಾಡೋದ್ರಿಂದ ನೀವು ಫ್ರೀ ಮಾಡ್ಕೊಳ್ಬಹುದು. ಈಗ ನಿಮ್ಮ ಮುಂದೆ ಇನ್ನೊಂದು ವಿಷಯ ಇರ್ತಾ ಇದ್ದೇನೆ. ಸುಮಾರು ಜನ ಹೂಡಿಕೆದಾರರಿಗೆ ಒಂದಷ್ಟು ರಾಂಗ್ ಬಿಲೀಫ್ಸ್ ಇರ್ತವೆ, ಮಿಸ್ಕನ್ಸೆಪ್ಷನ್ಸ್ ಇರ್ತವೆ. ಮೊದಲನೇದಾಗಿ, ಷೇರು ಮಾರುಕಟ್ಟೆ ಅಂತಂದ್ರೆ ಒಂದು ತರ ಗ್ಯಾಮ್ಲಿಂಗ್. ಎರಡನೇದಾಗಿ, ಷೇರು ಮಾರುಕಟ್ಟೆಯಲ್ಲಿ ಎಲ್ಲರೂ ಲಾಸ್ ಅನ್ನೇ ಮಾಡ್ತಾರೆ. ಮೂರನೇದಾಗಿ, ಷೇರು ಮಾರುಕಟ್ಟೆಯನ್ನು ಕಲಿಯುವುದು ಕಷ್ಟ. ನಾಲ್ಕನೇದು, ಮ್ಯೂಚುವಲ್ ಫಂಡ್ ನಲ್ಲಿ ಭಾರಿ ಒಳ್ಳೆಯ ಪ್ರಾಫಿಟ್ ಬರುತ್ತೆ ಮತ್ತು ಸೇಫ್ಟಿ ಜಾಸ್ತಿ. ನಿಮ್ಮಲ್ಲಿ ಈ ತರದ ತಪ್ಪು ಕಲ್ಪನೆಗಳಿದ್ದಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಯಶಸ್ಸನ್ನು ಪಡೆಯುವುದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವು ಹೇಳೋದು, ನಮ್ಮ ಯೂಟ್ಯೂಬ್ ನಲ್ಲಿರುವ ಎಲ್ಲ ವಿಡಿಯೋಗಳನ್ನು ನೀವು ಒಂದಾದ್ರ ಮೇಲೆ ಒಂದಂತೆ ನೋಡಿ. ಅಂದಾಜು 3,700 ವಿಡಿಯೋಗಳಿದಾವೆ. ಮತ್ತೆ ನಿಮ್ಮಲ್ಲಿ ನಾಲೆಜ್ ಇದೆ, ಡಿಸಿಪ್ಲಿನ್ ಇದೆ, ಪೇಷನ್ಸ್ ಇದೆ ಮತ್ತು ಮಾನಿಟರ್ ಮಾಡಲಿಕ್ಕೆ ಶಕ್ತಿ ಇದೆ ಅಂತಂದ್ರೆ ಷೇರು ಮಾರುಕಟ್ಟೆಯಲ್ಲಿ ಗ್ಯಾರಂಟಿಯಾಗಿ ಪ್ರಾಫಿಟ್ ಅನ್ನು ಮಾಡ್ತೀರಿ. ಈ ಸಂದರ್ಭದಲ್ಲಿ ಡಾಕ್ಟರ್ ಭರತ್ ಚಂದ್ರ ಗ್ರಾಜುಯೇಟ್ಸ್ಗೆ ನಾನು ಕೊಡುವಂತಹ ಸಲಹೆ ಏನು ಅಂತಂದ್ರೆ, ನೀವು ಮಾತ್ರ ದೀರ್ಘಾವಧಿಗೆ ಹಣವನ್ನು ಹಾಕಿದ್ರೆ ಸಾಲದು. ನಿಮ್ಮ ಕುಟುಂಬದ ಸದಸ್ಯರು, ನಿಮ್ಮ ಸ್ನೇಹಿತರು, ಬಂಧು ಬಾಂಧವರಿಗೆಲ್ಲರಿಗೂ ಕೂಡ ಇದರ ಬಗ್ಗೆ ಮಾಹಿತಿ ಕೊಟ್ಟು ಒಂದಷ್ಟು ಲಾಂಗ್ ಟರ್ಮ್ ಸ್ಟಾರ್ಟ್ ಮಾಡಿ ಅಂತ ಒಂದಷ್ಟು ಮೋಟಿವೇಶನ್ ಕೊಡಿ. ಆವಾಗ ಮುಂದಿನ ದಿನಗಳಲ್ಲಿ ಅವರೇನಾದರೂ ಒಂದು ಉತ್ತಮವಾದಂತಹ ಕಾರ್ಪಸ್ ಅನ್ನು ರೆಡಿ ಮಾಡ್ತಾರೆ ಅಂತಂದ್ರೆ
ಆ ಪುಣ್ಯ ನಿಮಗೆ ಲಭಿಸುತ್ತೆ. ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ನೀವು ಡಾಕ್ಟರ್ ಭರತ್ ಚಂದ್ರ ಸ್ಟಾಕ್ ಮಾರ್ಕೆಟ್ ಕಾರ್ಯಾಗಾರ ಸೇರುವ ಮುಂಚೆ ಷೇರು ಮಾರುಕಟ್ಟೆ ಕೂಡ ಒಂದು ತರದ ಗ್ಯಾಂಬ್ಲಿಂಗ್ ಅನ್ನುವಂತ ಒಂದು ಐಡಿಯಾನ ಇಟ್ಕೊಂಡಿದ್ರ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಕನ್ನಡಿಗ ಸ್ನೇಹಿತರಿಗೆ ಕಳಿಸ್ಕೊಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.